ಇನ್ನು ಬಿಪಿ ಹರೀಶ್ ವರ್ಸಸ್ ಮಲ್ಲಿಕಾರ್ಜುನ್. ಭ್ರಷ್ಟರ ಪಾಲಿಗೆ ನಾನು ಡಾಬರ್ ಮ್ಯಾನ್ ನಾಯಿಯೇ. ಸಚಿವ ಮಲ್ಲಿಕಾರ್ಜುನ್ಗೆ ಬಿಪಿ ಹರೀಶ್ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾನು ಡಾಬರ್ ಮ್ಯಾನ್ ನಾಯಿನೇ ಏನಿವಾಗ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಬಿಪಿ ಹರೀಶ್ ಅವರು. ಮಲ್ಲಿಕಾರ್ಜುನ್ ಅವ್ರಿಗೆ ಒಂದು ಟಕ್ಕರನ್ನ ಕೊಟ್ಟಿರುವಂತದ್ದು ಬಿಪಿ ಹರೀಶ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಸಚಿವರು ನನ್ನನ್ನ ಡಾಬರ್ ಮ್ಯಾನ್ ನಾಯಿ ಅಂತ ಹೇಳಿದ್ದಾರೆ. ನಾನು ಭ್ರಷ್ಟರ ಪಾಲಿಗೆ ಡಾಬರ್ ಮ್ಯಾನ್ ನಾಯಿನೇ ಏನಿವಾಗ. ಡಾಬರ್ ಮ್ಯಾನ್ ನಾಯಿ ಬಾಯಿ ಹಾಕಿದ್ರೆ ಎಲ್ಲಿಗೆ ಹಾಕುತ್ತೆ ಅಂತ ಅವರಿಗೆ ಗೊತ್ತಿದೆ. ನಾನು ಅಷ್ಟು ಸುಲಭಕ್ಕೆ ಬಿಡುವ ಮನುಷ್ಯ ಅಲ್ಲ ಅಂತ ಹೇಳಿ ಒಂದು ಖಡಕ್ ಆದಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ವಿರುದ್ಧ ಶಾಸಕ ಬಿಪಿ ಹರೀಶ್ ಅವರು ವಾಗ್ದಾಳಿಯನ್ನ ಮಾಡಿರುವಂತದ್ದು. ಅಧಿಕಾರಿಗಳನ್ನ ಬಳಸಿಕೊಂಡು ನನ್ನ ಮೇಲೆ ಎಫ್ಐಆರ್ ಮಾಡಿಸಿದ್ದಾರೆ. ನಾನು ಹೇಳಿದ ಹೇಳಿಕೆಗೆ ನಾನು ಈಗಲೂ ಬದ್ಧನಾಗಿರ್ತೀನಿ. ಎಸ್ಪಿಗೆ ನಾನು ಪೊಮೋರಿಯನ್ ನಾಯಿ ಅಂದಿದ್ದು ಹೌದು. ಅಂದ್ರೆ ಪೊಮೋರಿಯನ್ ನಾಯಿ ಮರಿಗಳಂತೆ ಅಧಿಕಾರಿಗಳು ಅಂತ. ಉಸ್ತುವಾರಿ ಸಚಿವರ ಹಿಂದೆ ಸುತ್ತಾನೆ ಇರ್ತಾರೆ ಪೊಮೋರಿಯನ್ ನಾಯಿಗಳ ತರ ಅಂತ ನಾನು ಹೇಳಿಕೆಯನ್ನ ಕೊಟ್ಟಿದ್ದು ಅಂತ ಹೇಳಿ ಅವರ ಹೇಳಿಕೆಗೆ ನಾನು ಬದ್ಧನಾಗಿರ್ತೀನಿ, ನನ್ನ ಹೇಳಿಕೆಗೆ ನಾನು ಬದ್ಧನಾಗಿರ್ತೀನಿ ಅಂತ ಹೇಳಿ ಬಿಪಿ ಹರೀಶ್ ಅವರು ಹೇಳಿದ್ದಾರೆ. ನೋಡಿ, ಭ್ರಷ್ಟರ ಪಾಲಿಗೆ ನಾನು ಡಾಬರ್ ಮ್ಯಾನ್ ನಾಯಿನೇ ಅಂತ ಹೇಳಿ ಬಿಪಿ ಹರೀಶ್ ಅವರು ತಿರುಗೇಟನ್ನ ಕೊಟ್ಟಿರುವಂತದ್ದು. ಸಚಿವ ಮಲ್ಲಿಕಾರ್ಜುನ್ ಅವರು ನನಗೆ ಡಾಬರ್ ಮ್ಯಾನ್ ನಾಯಿ ಅಂತಿದ್ದಾರೆ. ಡಾಬರ್ ಮ್ಯಾನ್ ನಾಯಿ ಬಾಯಿ ಹಾಕಿದ್ರೆ ಎಲ್ಲಿಗೆ ಹಾಕುತ್ತೆ ಅಂತ ಹೇಳಿ ಅವ್ರಿಗೆ ಗೊತ್ತೇ ಇದೆ. ಹಾಗಾಗಿ ನಾನು ಯಾರನ್ನೂ ಕೂಡ ಬಿಡುವ ಮಗ ಅಲ್ಲ. ನಾನು ಭ್ರಷ್ಟರ ಪಾಲಿಗೆ ಡಾಬರ್ ಮ್ಯಾನ್ ನಾಯಿನೇ ಅಂತ ಹೇಳಿ ಬಿಪಿ ಹರೀಶ್ ಅವರು ಹೇಳಿದ್ದಾರೆ. ಎಸ್, ಡಾಬರ್ ಮ್ಯಾನ್ ನಾಯಿ ನಾನು ಏನಿವಾಗ ಅಂತ ಹೇಳಿ ಪ್ರಶ್ನೆನ ಮಾಡಿರುವಂಥದ್ದು. ಮಲ್ಲಿಕಾರ್ಜುನ್ ಅವರ ವಿರುದ್ಧ ಶಾಸಕ ಬಿಪಿ ಹರೀಶ್ ಅವರು ಒಂದು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಧಿಕಾರಿಗಳನ್ನ ಬಳಸ್ಕೊಂಡು ನನ್ನ ಮೇಲೆ ಎಫ್ಐಆರ್ ಅನ್ನ ಹಾಕ್ಸಿದ್ದಾರೆ. ನಾನು ಹೇಳಿದ್ದ ಹೇಳಿಕೆಗೆ ಈಗಲೂ ಬದ್ಧನಾಗಿರ್ತೀನಿ. ನಾನು ಎಸ್ಪಿಗೆ ನಾನು ಪೊಮೋರಿಯನ್ ನಾಯಿ ಅಂತ ಹೇಳಿಲ್ಲ. ಪೊಮೋರಿಯನ್ ನಾಯಿ ಮರಿಗಳಂತೆ ಅಧಿಕಾರಿಗಳು ಅವರಿಂದ ಬಾಲ ಅಲ್ಲಾಡಿಸ್ಕೊಂಡು ಸುತ್ತುತ್ತಿರ್ತಾರೆ ಅಂತ ನಾನು ಹೇಳಿದ್ದು. ಉಸ್ತುವಾರಿ ಸಚಿವರ ಹಿಂದೆ ಹೀಗೆ ಸುತ್ತುತ್ತಿರ್ತಾರೆ ಅಂತ ನಾನು ಹೇಳಿದ್ದು. ನನ್ನ ಹೇಳಿಕೆಗೆ ನಾನು ಬದ್ಧನಾಗಿರ್ತೀನಿ. ಎಸ್ಪಿ ಉಮಾಪ್ರಕಾಶ್ಗೆ ಬೇಸರ ಆಗಿರುತ್ತೆ. ಆದರೆ ನಾನು ಆ ಥರ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿಲ್ಲ ಅಂತ ಹೇಳಿ ಹರೀಶ್ ಅವರು ಹೇಳಿದ್ದಾರೆ. ಸೆಪ್ಟೆಂಬರ್ 17ರಂದು ಭ್ರಷ್ಟರ ಪಾಲಿಗೆ ನಾನು ಡಾಬರ್ ಮ್ಯಾನ್ ನಾಯಿ ಅಂತೆಯೇ ಅಂತ ಹೇಳಿದ್ದಾರೆ. ಸಚಿವ ಮಲ್ಲಿಕಾರ್ಜುನ್ಗೆ ಬಿಪಿ ಹರೀಶ್ ಅವರು ಒಂದು ತಿರುಗೇಟನ್ನ ಕೊಟ್ಟಿರುವಂತದ್ದು. ಸೆಪ್ಟೆಂಬರ್ 17ರಂದು ವಿಚಾರಣೆಗೆ ಬರುವಂತೆ ನೋಟಿಸ್ ನೀಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.